ನನ್ನ ಹೆಸರು ಯಶೋಧ ರಾಮಕೃಷ್ಣ, ಮೈಸೂರು ಕವಿಯಿತ್ರಿ. ಇಂದು ಎಲ್ಲರೂ ಕೂಡ ಪರಿಸರ ದಿನಾಚರಣೆಯೆಂದು ಮೊನ್ನೆಯಿಂದನೂ ಕೂಡ ಆಚರಿಸ್ತಾ ಇದ್ದಾರೆ. ಪರಿಸರ ನೈರ್ಮಲ್ಯವನ್ನು ಕಾಪಾಡುವುದು, ಮುಂದಿನ ಪೀಳಿಗೆಗೆ ಒಂದು ಸ್ವಚ್ಛತೆಯನ್ನು ಕಾಪಾಡುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಭಾವಿಸುತ್ತಾ, ಇಂದು ನಾನೇ ರಚಿಸಿದ ಒಂದು ಪರಿಸರ ಕವನವನ್ನು ವಾಚಿಸುತ್ತಿದ್ದೇನೆ. ಕಾಡು ಬಯಲಾಗಿ ನಾಡು ನಂಜಾಗಿ ಬಹುಬಂಗಲೆ ಮಹಲಾಗಿ, ಕುಡಿಯುವ ಜಲ ವಿಷವಾಗಿ ರಾಸಾಯನಿಕ ದ್ರವಕ್ಕೆ ಭೂತಾಯಿ ಬಲಿಯಾಗಿ, ಅವನಿ ಬರದ ಬೆಂಗಾಡಾಗಿಗಳು. ಪರಿಸರ ನೈರ್ಮಲ್ಯವೇ ಎಲ್ಲರ ಆರೋಗ್ಯ, ನಿಸರ್ಗವೇ ನಮ್ಮೆಲ್ಲರ ಪರಮ ಭಾಗ್ಯ. ನಿತ್ಯ ನೂತನ ಜೀವಚೇತನ ಬೆಳೆಸಿ, ಗಿಡಮರ ಪೋಷಿಸಿ, ನೂರಾರು ವರುಷ ಫಲ ತುಂಬಿಕೊಡುವ ವರದಾಹಿನಿ. ನೂರಾರು ವರುಷ ಫಲ ತುಂಬಿಕೊಡುವ ವರದಾಹಿನಿ. ಪ್ರಕೃತಿಯಲ್ಲಡಗಿದೆ ಅನಂತ ಶಕ್ತಿಯಾಗರ, ಇಂದು ಹುಡುಕಲೆಲ್ಲಿ ನಿರ್ಮಲ ಪರಿಸರ ಜಾಡು. ಹುಡುಕಲೆಲ್ಲಿ ನಿರ್ಮಲ ಪರಿಸರ ಜಾಡು. ನೀರು ನೆರಳೆ ಹಿಂಗಿದ ಕಾಡು, ತ್ಯಾಜ್ಯ ವಸ್ತುಗಳೇ ನೀರಿನಲ್ಲಿ ಸೇರುತ್ತಾ, ವಾಯು ಮಾಲಿನ್ಯ ಜಲಮಾಲಿನ್ಯ ಪರಿಸರವ ಕಲುಷಿತಗೊಳಿಸುತ್ತಾ, ಮಾನವನ ಆರೋಗ್ಯಕ್ಕೆ ಮಾರಕವಾಗುತ್ತಾ, ನಿಸರ್ಗ ಅವನತಿ ಹೊಂದುತ್ತಾ, ನಿಸರ್ಗ ಅವನತಿ ಹೊಂದುತ್ತಾ. ಕಾರ್ಖಾನೆಗಳ ಹೊಗೆಧೂಳು ಆವೃತಗೊಂಡ ಪರಿಸರ, ಪ್ರಾಣಿ ಸಂಕುಲಗಳಿಗೂ ನೆಲೆಯಿಲ್ಲದೆ ನಾಡಿನತ್ತ ಲಗ್ಗೆ ಇಟ್ಟಿವೆ, ನಾಡಿನತ್ತ ಲಗ್ಗೆ ಇಡುತ್ತಲಿವೆ. ಮಾನವರು ಇನ್ನಾದರೂ ಹೊರತು ಮುಂದಿನ ಪೀಳಿಗೆಯ ದೃಷ್ಟಿಯಲ್ಲಿ ಅರಣ್ಯೀಕರ